ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ನಿಮಿತ್ತ ಬಾ ಸಾಲವಾಡಗಿ ಕಾರ್ಯಕ್ರಮ ಆಯೋಜನೆ. ನುಡಿದಂತೆ ನಡೆದ ಸರ್ಕಾರ ಭಾರತ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ. ಬರದ ನಾಡಿನಲ್ಲಿ ನೀರಿನ ಹೊಳೆಯನ್ನೇ ಹರಿಸಿದ ಆಧುನಿಕ ಭಗೀರಥ ಶ್ರೀ ಎಂಬಿ ಪಾಟೀಲ್ ಸಾಹೇಬ್ರು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ರವರು ಇನ್ನು ನಮ್ಮ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣ ನೀರಾವರಿ ಮಾಡಬೇಕು ಎಂದು ಮಾಜಿ ಶಾಸಕ ಶ್ರೀ ಶರಣಪ್ಪ ಸುಣಗಾರ ಅವರು ತಿಳಿಸಿದರು. ವಿದ್ಯುತ್ ಸ್ಥಾವರ ಸ್ಥಾಪನೆ, ಅನೇಕ ಕಾರ್ಖಾನೆಗಳು, ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಿದೆ ಮತ್ತು 2014ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದೇ ಸುಳ್ಳಿನ ಕಂತಿಯ ಮೇಲೆ. ಕಪ್ಪು ಹಣ ತರ್ತೀವಿ, ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಎಲ್ಲಿ ಆ 15 ಲಕ್ಷ ರೂಪಾಯಿ ಅಂತ ಕೇಳಿದ್ರು. ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ, ಇನ್ನು ಮುಂತಾದ ನೂರಾರು ಯೋಜನೆಗಳನ್ನ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ಈ ಬಾರಿ ನಮ್ಮ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರ ಅವರಿಗೆ ಮತ ಕೊಟ್ಟು ಆರಿಸಬೇಕು ಅಂತ ಎಂಬಿ ಪಾಟೀಲ್ ರವರು ಮನವಿಯನ್ನ ಮಾಡಿಕೊಂಡ್ರು. ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಧ್ವನಿ ಎತ್ತವರು ಒಬ್ರು ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕಾಗಿದೆ. ಅದಕ್ಕೆ ನಾವು ರಾಜು ಅಲಗೂರ್ ಅವರಿಗೆ ತಾವು ಮತ ಹಾಕ್ರಿ, ಆಶೀರ್ವಾದ ಮಾಡ್ರಿ. ಈ ಸಂದರ್ಭದಲ್ಲಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರ, ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್, ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡ, ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ, ಆನಂದ್ ದೊಡ್ಡಮನಿ, ಬಿಎಸ್ ಪಾಟೀಲ್ ಯಾಳಗಿ, ಸುಭಾಷ್ ಚಾಯಗೋಳ, ಶ್ರೀಮತಿ ಸರಿತಾ ನಾಯಕ್, ಶ್ರೀಮತಿ ಗೌರಮ್ಮ ಮುತ್ತತ್ತಿ, ಬಸೀರ್ ಶೇಖ್ ಬೇಪಾರಿ, ಸಂತೋಷ್ ದೊಡಮನಿ, ಇನ್ನು ಮುಂತಾದ ಗ್ರಾಮದ ಹಿರಿಯರು, ಯುವಕರು, ತಾಯಂದಿರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಸದಸ್ಯರಾಗಿರ್ತಾರೆ. ಆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತಾ ಇದೆ. ಆ ಜಿಲ್ಲೆಯ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ಮಾತನಾಡಬೇಕಾಗ್ತಾ ಇದೆ. ಅಂತ ಯಾವ ವಿಚಾರಗಳನ್ನು ಮಾತನಾಡದೇ ಇರ್ತಕ್ಕಂಥ ಯಾರಾದರೂ ಲೋಕಸಭಾ ಸದಸ್ಯರು ನಮ್ಮ ಜಿಲ್ಲೆಯಲ್ಲಿ ಆಗಿ ಹೋಗಿದ್ರೆ ಅದು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 30 ವರ್ಷಗಳ ಲೋಕಸಭಾ ಸದಸ್ಯರ ಅವಧಿಯಲ್ಲಿ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಮಹಿಳೆಯರ ಬಗ್ಗೆ, ಯುವ ಜನಾಂಗದ ಬಗ್ಗೆ, ರೈತರ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ, ಬರಗಾಲದ ಬಗ್ಗೆ ಯಾವ ವಿಚಾರಗಳನ್ನು ಕೂಡ ಒಂದೇ ಒಂದು ದಿವಸ ಲೋಕಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು. ಇವತ್ತು ನಮ್ಮ ಆಲ್ಮಟ್ಟಿಯ ಎತ್ತರವನ್ನ 525ಕ್ಕೆ ಏರಿಸಬೇಕು, ಅದಕ್ಕೆ ನೋಟಿಫಿಕೇಶನ್ ಬದಲಾವಣೆ ಮಾಡಕ್ಕಾಗತ್ತನ್ರಿ? ಏನ್ ಮಾತಾಡ್ತೀರಿ ನೀವು? ಖರ್ಗೆ ಸಾಹೇಬ್ರು ಹೇಳಿದ್ರು ಆಹಾರ ಪದ್ಧತಿ ಬದಲಾವಣೆ ಮಾಡ್ತೀರಿ ಅಂದ್ರೆ ನೀವು. ನಮ್ಮವ್ರಿಗೆ ಜೋಳ, ಗೋಧಿ, ಅಕ್ಕಿ ಬಿಟ್ಟು ಬೇರೆದೇನು ತಿನ್ನಕ್ ಗೊತ್ತಿಲ್ಲ. ನೀವೇನೈತೆ ನಮ್ಮವ್ರು ಎದಕ್ಕೆ ಇಡ್ತಾರ? ದನಕ್ಕೆ ಇಡ್ತಾರೆ ಇದು ಮೆಕ್ಕೆಜೋಳ ಅಂತ ಹೇಳಿದ್ರು. ಹೀಗೆ ಬಹಳ ಲಘುವಾಗಿ ಮಾತಾಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಈ ದೇಶಕ್ಕೆ ಬೇಕು. ರಾಜಕೀಯ ಮಾಡ್ತಕ್ಕಂಥ ಬೆಳಗ್ಗೆ ಎದ್ರೆ ಸಾಯಂಕಾಲ ತನಕ ರಾಜಕಾರಣ ಮಾಡುವಂತ ಪ್ರಧಾನಮಂತ್ರಿ ಬೇಕು. ಹೇಗೆ ರಾಜಕೀಯ ಶಕ್ತಿಗಳನ್ನ ಅಸ್ಥಿರ ಮಾಡಬೇಕನ್ನುವಂತ ಪ್ರಧಾನಮಂತ್ರಿ ಬೇಕು. ಏನು ಭದ್ರವಾದಂತ ಬುನಾದಿ ಮೇಲೆ ಈ ಭಾರತವನ್ನು ಕಟ್ಟತಕ್ಕಂತ ಕಾಂಗ್ರೆಸ್ ಬೇಕು. ಇದನ್ನ ನೀವು ಆಲೋಚನೆ ಮಾಡ್ತಕ್ಕಂಥ ಕಾಲ ಇವು. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ರಾಜು ಅಲಗೂರ್ಗೆ ಮತ ಕೊಡಿ. ಹೆಚ್ಚು ಸಮಯ ಆಗಿದೆ. ಯುಪಿಎ ಸರ್ಕಾರದಲ್ಲಿ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಆದ್ರೆ ಬಿಜೆಪಿ ಸರ್ಕಾರ ಸಾಲ ಮನ್ನಾ ಮಾಡಲಿಲ್ಲ ಇವತ್ತಿಗೂ ಸಹಿತ ರೈತರಿಗಾಗಿ. ಎಂಬಿ ಪಾಟೀಲ್ ನೀರಾವರಿ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕೆರೆಗಳು ತುಂಬತಕ್ಕಂಥ ಕೆಲಸ ಆಗಿರ್ಬೋದು, ಕೃಷಿ ಹೊಂಡಗಳು ತುಂಬತಕ್ಕಂಥ ಕೆಲಸ ಆಗಿರ್ಬೋದು, ಕಾಲುವೆಗಳ ನೀರು ಹರಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ನೀರಾವರಿ ಇವತ್ತಿನ ದಿವಸ ಮೇಲೆ ಹತ್ತಕ್ಕಂಥ ನಿಟ್ಟಿನಲ್ಲಿ ಈಗ ತಾನು ಹೇಳಿದ BS ಪಾಟೀಲ್ 10 ಚೀಲ ಬೆಳೀತಕ್ಕಂಥ ಒಬ್ಬ ರೈತ 10 ಲಕ್ಷ ರೂಪಾಯಿ ಬೆಳೀತಕ್ಕಂಥ ದ್ರಾಕ್ಷಿ ಮತ್ತು ಕಬ್ಬು ಬೆಳೀತಾನ. ಕಾರಣೀಭೂತರು ಯಾರು ತಿಳ್ಕೊಂಡು ಹೇಳಿದ್ರೆ ಎಂಬಿ ಪಾಟೀಲ್ ತಿಳ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ರೈತರು ನೆನಪಿಟ್ಕೋಬೇಕಾಗ್ತೈತಿ. ನೀರಾವರಿ ಇವತ್ತು ನಮ್ಗೆ ತಂದು ಕೊಟ್ಟವ್ರು ಎಂಬಿ ಪಾಟೀಲ್ ಓಟ ಹಾಕಿದ್ರೆ ಇವತ್ತಿನ ದಿವಸ ರಾಜು ಅಲಗೂರ್ ಓಟ್ ಹಾಕಿದಂಗಾಗ್ತೈತಿ, ಕಾಂಗ್ರೆಸ್ ಓಟ್ ಹಾಕಿದಂಗಾಗ್ತೈತಿ, ಖರ್ಗೆ ಸಾಹೇಬ್ರಿಗೆ ಓಟ್ ಹಾಕ್ದಂಗಾಗ್ತೈತಿ, ಇವತ್ತು ಸಿದ್ದರಾಮಯ್ಯ ಓಟ್ ಹಾಕ್ದಂಗ ಆಗ್ತೈತಿ. ಅವ್ರ ಕೈ ಬಲಪಡಿಸ್ಬೇಕಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಅನೇಕ ಇವತ್ತಿನ ದಿವಸ ಯೋಜನೆಗಳು ಮಾಡಿದ ಸಿದ್ದರಾಮಯ್ಯ ನಮ್ಮ ವಿಮಾನ ಇದು ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಧ್ವನಿ ಎತ್ತವರು ಒಬ್ರು ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕಾಗಿದೆ. ಅದಕ್ಕೆ ನಾವು ರಾಜು ಅಲಗೂರ್ ಅವರಿಗೆ ತಾವು ಮತ ಹಾಕ್ರಿ, ಆಶೀರ್ವಾದ ಮಾಡ್ರಿ. ಅವರ ಬಗ್ಗೆ ಗ್ಯಾರಂಟಿ ನಾವು ನಾಡ್ಗೂಡ್ರು ಎಲ್ಲರೂ ನಾವು ತಗೋತೀವಿ. ಯಾಕಂದ್ರೆ ಹಂಗಿದಾರ ಅವ್ರೇನು ಯಾರಿಗೂ ಸುಳ್ಳು ಹೇಳಿಲ್ಲ, ಯಾರಿಗೂ ತಪ್ಪು ಮಾಡಿಲ್ಲ, ಯಾರ ಮ್ಯಾಗ ಅನ್ಯಾಯ ಮಾಡಿಲ್ಲ. ಅವತ್ತು ದಿವಸ ಜೀವನಮಾನದಲ್ಲಿ
ಬಹಳ ಸರಳ ವ್ಯಕ್ತಿ, ಇವತ್ತು ಸಹ ಸಜ್ಜನಿಕೆ ವ್ಯಕ್ತಿ, ಓದಿದವ್ರದಾರ, ಪ್ರೊಫೆಸರ್ ಆದಂಥವ್ರು, ಇಂಗ್ಲಿಷು ಬರ್ತದ, ಹಿಂದಿನೂ ಬರ್ತದ, ಪ್ರಶ್ನೆನೂ ಮಾಡ್ತಾರೆ, ಹೋರಾಟನೂ ಮಾಡ್ತಾರೆ. ಅವ್ರಿಗೆ ತಾವು ಮತವನ್ನ ಹಾಕಿ ಇವತ್ತು ಸಹ ಆಶೀರ್ವಾದ ಮಾಡಬೇಕು. ಇವತ್ತು ಈ ಭಾಗದಲ್ಲಿ ನಾವು ಪೀರಾಪುರ ಬೂದಿಯಾಳ ಇರ್ಬೋದು, ನಾಗರಬೆಟ್ಟ ಇರ್ಬೋದು, ಇವತ್ತು ಸುಮಾರು 14,000 ಕೋಟಿ ರೂಪಾಯಿ ಅಷ್ಟು ಯೋಜನೆಗಳನ್ನ ನಾನು ಪ್ರಾರಂಭ ಮಾಡಿದ ನೀರಾವರಿ ಸಚಿವನಾಗಿದ್ದಾಗ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ನಾಡಗೌಡರು ಎಲ್ಲರ ಸಹಕಾರದಿಂದ ಇವತ್ತು ಸಹ ನಾವು ಮಾಡಿದ್ದೀವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.